ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ಸೆಲ್ ರೆಪ್ರೆಸೆಂಟೇಷನ್ ಎನ್ನುವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕನ್ಸಿಡರ್ ಯಾವುದಾದ್ರೂ ಒಂದು ಸೆಲ್ ನಲ್ಲಿ ಒಂದು ರಿಯಾಕ್ಷನ್ ಆಗೋದನ್ನ. ಫಾರ್ ಎಕ್ಸಾಂಪಲ್, ಫಸ್ಟ್ ಕೇಸಲ್ಲಿ ಡೇನಿಯಲ್ ಸೆಲ್ ನೇ ತಗೊಂಡಿ. ಡೇನಿಯಲ್ ಸೆಲ್ ಅಲ್ಲಿ ಏನಾಗುತ್ತೆ, Zn ಏನಾಗುತ್ತೆ, 2 ಎಲೆಕ್ಟ್ರಾನ್ ನ ಕಳ್ಕೊಂಡ್ಬಿಟ್ಟು Zn2+ ಆಗುತ್ತೆ, ಅಂದ್ರೆ ಇದು ಆಕ್ಸಿಡೇಷನ್ ಗೆ ಒಳಗಾಗುತ್ತೆ. ಹಾಗೆ Cu+2 ಏನಿರುತ್ತೆ, ಅದು ಈ 2 ಎಲೆಕ್ಟ್ರಾನ್ ಗಳನ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ನಮಗೆ Cu ಆಗುತ್ತೆ, ಅಂದ್ರೆ ಇದು ನಮಗೆ ರಿಡಕ್ಷನ್ ಗೆ ಒಳಗಾಗುತ್ತೆ. ಇದಕ್ಕೆ ಏನಂತ ಕರಿತೀವಿ ನಾವು, ಇದನ್ನ ಬಂದ್ಬಿಟ್ಟು ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಅಂತ ಕರೆದ್ರೆ, ಇದನ್ನ ಬಂದ್ಬಿಟ್ಟು ರಿಡಕ್ಷನ್ ಆಫ್ ರಿಯಾಕ್ಷನ್ ಅಂತ ಕರಿತೀವಿ. ಓವರ್ ಆಲ್ ರಿಯಾಕ್ಷನ್ ಏನಾಗುತ್ತೆ, ಇಲ್ಲಿ ಓವರ್ ಆಲ್ ರಿಯಾಕ್ಷನ್ ಬಂದ್ಬಿಟ್ಟು ಈ ಎಲೆಕ್ಟ್ರಾನ್ ಓಕೆ, ಎರಡು ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ, ನಮಗೆ Zn plus Cu plus 2 gives Zn2 plus Cu ಆಗುತ್ತೆ. ಓಕೆ, ದಿಸ್ ವಿಲ್ ಬಿ ಅವರ್ ಟೋಟಲ್ ಫೈನಲ್ ರಿಯಾಕ್ಷನ್. ಫಸ್ಟ್ ಸ್ಟೆಪ್ ಏನಂದ್ರೆ, ನಮಗೆ ಸೆಲ್ ರೆಪ್ರೆಸೆಂಟೇಷನ್ ಮಾಡ್ಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ನಮಗೆ ಒಂದು ಫೈನಲ್ ರಿಯಾಕ್ಷನ್ ಏನಿರುತ್ತೆ ಅದು ಬೇಕಾಗಿರುತ್ತೆ. ಸೊ ದಿಸ್ ವಿಲ್ ಬಿ ಅವರ್ ಫೈನಲ್ ರಿಯಾಕ್ಷನ್. ಈಗ ಸೊ ಇದಕ್ಕೇನಾದ್ರೂ ನಾವು ಸೆಲ್ ರೆಪ್ರೆಸೆಂಟ್ ಮಾಡಿದ್ರೆ ಹೇಗಿರುತ್ತೆ, ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಸೆಲ್ ರೆಪ್ರೆಸೆಂಟೇಷನ್ ಅಲ್ಲಿ ಫಸ್ಟ್ ನಾವು 2 ಬಾರ್ ಬರ್ಕೋಬೇಕು. ಈ 2 ಬಾರ್ನ ಏನಂತ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಇದು ಬಂದ್ಬಿಟ್ಟು ಸಾಲ್ಟ್ ಬ್ರಿಡ್ಜ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೆನ್ಪಿಟ್ಕೋಬೇಕಾಗಿರೋದು ಲೋನ್, ದಟ್ ಈಸ್ ಲೆಫ್ಟ್ ಆಕ್ಸಿಡೇಷನ್ ಆಗುತ್ತೆ, ಆನೋಡ್ ಆಗಿರುತ್ತೆ, ಅದು ಬಂದ್ಬಿಟ್ಟು ನೆಗೆಟಿವ್ ಆಗಿರುತ್ತೆ. ಈಗ ಆಲ್ರೆಡಿ ಸ್ಟಡಿ ಮಾಡಿದೀವಲ್ಲ, ಅದು ನೆನ್ಪಿಟ್ಕೋಬೇಕು. ಸೆಲ್ ಅಲ್ಲಿ ಏನಾಗುತ್ತೆ, ಈ ಸಾಲ್ಟ್ ಬ್ರಿಡ್ಜ್ ಏನ್ ಬರುತ್ತೆ ಇಲ್ಲಿ, ಈ ಸಾಲ್ಟ್ ಬ್ರಿಡ್ಜ್ ಹೀಗಿರುತ್ತಲ್ವಾ, ಇನ್ವರ್ಟೆಡ್ ಯು ಶೇಪ್, ಅದ್ರದ್ದು ಲೆಫ್ಟ್ ಸೈಡ್ ಏನಾಗಿರುತ್ತೆ, ಆಕ್ಸಿಡೇಷನ್ ಆಗಿರುತ್ತೆ, ರೈಟ್ ಸೈಡ್ ಅಲ್ಲಿ ಏನಾಗಿರುತ್ತೆ, ರಿಡಕ್ಷನ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಏನಾಗುತ್ತೆ, ಯಾವಾಗ್ಲೂ ಆಕ್ಸಿಡೇಷನ್ ಆಗುತ್ತೆ, ರೈಟ್ ಸೈಡ್ ಅಲ್ಲಿ ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ಅಗೇನ್ ಆಕ್ಸಿಡೇಷನ್ ಅಲ್ಲಿ ಏನಾಗುತ್ತೆ, ನಮಗೆ ಇಲ್ಲಿ ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಇಲ್ಲಿ ಪ್ಲಸ್ ಚಾರ್ಜ್ ನಮಗೆ ಯಾವಾಗಲೂ ಇನ್ಕ್ರೀಸ್ ಆಗುತ್ತೆ. ವಿ ಆಲ್ರೆಡಿ ಸ್ಟಡಿ ದಿಸ್ ಒನ್ ಇನ್ ಲಾಸ್ಟ್ ಕ್ಲಾಸಸ್. ಇಲ್ಲಿ ರಿಡಕ್ಷನ್ ಅಲ್ಲಿ ಏನಾಗುತ್ತೆ, ಪ್ಲಸ್ ಚಾರ್ಜ್ ಯಾವಾಗಲೂ ನಮಗೆ ಡಿಕ್ರೀಸ್ ಆಗುತ್ತೆ. ಸಿ ಇಲ್ಲಿ ಆಕ್ಸಿಡೇಷನ್ ಅಲ್ಲಿ Zn ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗಿದೆ, ರಿಡಕ್ಷನ್ ಅಲ್ಲಿ ಇಲ್ಲಿ Cu+2 ಬಂದ್ಬಿಟ್ಟು ಡಿಕ್ರೀಸ್ ಆಗಿದೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಕಾಂಪೌಂಡ್ ತಗೊಳ್ಳಿ, ಎಕ್ಸ್ ಇದೆ ಅಂತ ಅನ್ಕೊಂಡ್ರೆ, ಓಕೆ, ಎಕ್ಸ್ ಏನಾಗುತ್ತೆ, ನಮಗೆ ಆಕ್ಸಿಡೇಷನ್ ಅಲ್ಲಿ ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಈ ರೀತಿ. ಇಲ್ಲಿ ಯಾವ್ದಾದ್ರು ರಿಡಕ್ಷನ್ ಅಲ್ಲಿ ಇಲ್ಲೊಂದು ಬಾರ್ ಹೇಳ್ಕೋಬೇಕು. ಓಕೆ, ಸೊ ವೈ ಇತ್ತು ಅಂತ ಅನ್ಕೊಳ್ಳಿ, ವೈ ಇದ್ರೆ ಏನಾಗುತ್ತೆ, ನಮಗೆ ಪ್ಲಸ್ ಚಾರ್ಜ್ ಡಿಕ್ರೀಸ್ ಆಗುತ್ತೆ, ಅಂದ್ರೆ ಪ್ಲಸ್ ಚಾರ್ಜ್ ನಮಗೆ ಡಿಕ್ರೀಸ್ ಆಗುತ್ತೆ. ಓಕೆ, ಜನರಲೈಸ್ಡ್ ಫಾರ್ಮುಲಾ ಅಂತ ಬರ್ಕೊಳ್ಳಿ. ಓಕೆ, ಇಲ್ಲಿ ಕನ್ಸಿಡರ್ ಮಾಡಿ, ಇದು ಸಾಲಿಡ್ ಆಗಿರುತ್ತೆ, ಇದು ಅಕ್ವೇಸ್ ಆಗಿರುತ್ತೆ, ಇದು ಅಕ್ವೇಸ್ ಆಗಿರುತ್ತೆ, ಇದು ಸಾಲಿಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೀವು Zn+2 ಆಗುತ್ತೆ, ಅಂದ್ರೆ ಅಷ್ಟು ನೆನ್ಪಿಟ್ಕೊಂಡ್ರೆ, ಇಲ್ಲಿ ಇದು ಫಸ್ಟ್ ರಾಡ್ ಇರುತ್ತೆ ಅಲ್ವಾ, ಆಮೇಲೆ ಏನಾಗಿರುತ್ತೆ, ಇದು Zn SO4 ಆಗುತ್ತೆ. ಓಕೆ, ಇದು ಲಿಕ್ವಿಡ್ ಆಗ್ಬಿಡುತ್ತೆ ಅಲ್ವಾ. ಸೊ ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗಿರುತ್ತೆ, ಏನಾಗುತ್ತೆ, ಇಲ್ಲಿ ಎಸ್ ಇರೋದು ಅಕ್ವೇಸ್ ಆಗುತ್ತೆ. ಹಾಗೆ Cu+2 ಏನಾಗಿರುತ್ತೆ, ಇಲ್ಲಿ ಫಸ್ಟ್ ನಮಗೆ ಇದು ಲಿಕ್ವಿಡ್ ಅಲ್ಲಿ ಇರುತ್ತೆ ಅಲ್ವಾ, ಕಾಪರ್ ಸಲ್ಫೇಟ್ ಇರುತ್ತೆ, ಆಮೇಲೆ ಇದೇನಾಗುತ್ತೆ, ನಮಗೆ ಕಾಪರ್ ಇಲ್ಲಿ ರಾಡ್ ಅಲ್ಲಿ ಇದು ಡೆಪಾಸಿಟ್ ಆಗುತ್ತೆ. ಸೊ ಇಲ್ಲಿ ಇದು ಅಕ್ವೇಸ್ ಇರೋದು ಸಾಲಿಡ್ ಗೆ ಕನ್ವರ್ಟ್ ಆಗುತ್ತೆ, ದಟ್ ಈಸ್ ಇಲ್ಲಿ ಅಕ್ವೇಸ್ ಇರೋದು ಸಾಲಿಡ್ ಗೆ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಯುವರ್ ಫೈನಲ್ ಜನರಲೈಸ್ಡ್ ಫಾರ್ಮುಲಾ ಫಾರ್ ಸೆಲ್ ರೆಪ್ರೆಸೆಂಟೇಷನ್. ಒನ್ ಮೋರ್ ಥಿಂಗ್, ಇಲ್ಲೇನಾದ್ರೂ ಮೋಲಾರ್ ಇದ್ರೆ, ಮೋಲಾರ್ ಕಾನ್ಸಂಟ್ರೇಷನ್ ಏನಾದ್ರೂ ಮೆನ್ಷನ್ ಮಾಡಿದ್ರೆ, ಯು ಹ್ಯಾವ್ ಟು ಮೆನ್ಷನ್ ಮೋಲಾರ್ ಕಾನ್ಸಂಟ್ರೇಷನ್. ಇಲ್ಲಿ ಅದು ಎಲ್ಲಿ ಬರುತ್ತೆ ಅಂದ್ರೆ, ಇಲ್ಲಿ ಅಕ್ವೇಸ್ ಅಲ್ಲಿ ಬರುತ್ತೆ. ಓಕೆ, ಮೋಲಾರ್ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ, ಕಾನ್ಸಂಟ್ರೇಷನ್ ಇನ್ ಸೊಲ್ಯೂಷನ್ಸ್ ಸ್ಟಡಿ ಮಾಡಿದೀವಲ್ವಾ, ಸೊ ಇಲ್ಲಿ ಬರುತ್ತೆ, ಅದನ್ನ ನಾವು ಬ್ರಾಕೆಟ್ ಅಲ್ಲಿ ಬರಿಬೇಕಾಗುತ್ತೆ. ಓಕೆ, ಇಲ್ಲಿ ಒಂದ್ ವೇಳೆ ಕೊಟ್ಟಿದ್ರೆ, ಏನು ಕೊಟ್ಟಿಲ್ಲ ಅಂದ್ರೆ ಅದನ್ನ ಒಂದಂತ ಕನ್ಸಿಡರ್ ಮಾಡಿಬಿಟ್ಟು ಏನು ಬರೆಯೋದಿಲ್ಲ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಇವಾಗ ಈ ರಿಯಾಕ್ಷನ್ಗೆ ನಾವೇನಾದ್ರೂ ಸೆಲ್ ರೆಪ್ರೆಸೆಂಟೇಷನ್ ಬರೆದ್ರೆ ಹೇಗಿರುತ್ತೆ. ಸೊ for cell representation we have to consider this final reaction ಅಲ್ವಾ. ಸೊ ಇಲ್ಲಿ ಏನಾಗಿದೆ, ಫಸ್ಟ್ ಸಾಲ್ಟ್ ಬ್ರಿಡ್ಜ್ ಬರ್ಕೊಳ್ಳಿ. ಓಕೆ, ಸೊ ಡಬಲ್ ಬಾರ್ ಮುಖಾಂತರ ಇಲ್ಲಿ ನಮಗೆ ಸಾಲ್ಟ್ ಬ್ರಿಡ್ಜ್ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಈ ಕಡೆ ಆಕ್ಸಿಡೇಷನ್ ಆಗಿರುತ್ತೆ, ಅಲ್ಲಿ ನಮಗೆ ಒಂದು ಸಿಂಗಲ್ ಬಾರ್ ಬರ್ಕೊಳ್ಳಿ. ರಿಡಕ್ಷನ್ ಏನಾಗಿರುತ್ತೆ, ಇಲ್ಲೊಂದು ಸಿಂಗಲ್ ಬಾರ್ ಬರ್ಕೊಳ್ಳಿ. ಇಲ್ಲಿ ಆಕ್ಸಿಡೇಷನ್ ಅಲ್ಲಿ ಏನಾಗುತ್ತೆ, ನಮಗೆ ಆಕ್ಸಿಡೇಷನ್ ಅಲ್ಲಿ ಬಂದ್ಬಿಟ್ಟು Zn ಬಂದ್ಬಿಟ್ಟು Zn+2 ಆಗಿದೆ ಅಲ್ವಾ. ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ, Zn ಬಂದ್ಬಿಟ್ಟು Zn+2 ಆಗಿದೆ. ಓಕೆ, ಹಾಗೆ ರಿಡಕ್ಷನ್ ಅಲ್ಲಿ ಏನಾಗಿದೆ, ಇಲ್ಲಿ ರಿಡಕ್ಷನ್ ಅಲ್ಲಿ ಏನಾಗಿದೆ, ನಮಗೆ ಇಲ್ಲಿ Copper+2 ಬಂದ್ಬಿಟ್ಟು ಕಾಪರ್ ಆಗಿದೆ, ಇದನ್ನ ಇಲ್ಲಿ ಬರ್ಕೊಳ್ಳಿ, Copper+2 ಬಂದ್ಬಿಟ್ಟು ಕಾಪರ್ ಆಗಿದೆ. ಸೊ ಈ Zn ಏನಾಗಿದೆ, ಸಾಲಿಡ್ ಆಗಿದೆ, ಇದು ಬಂದ್ಬಿಟ್ಟು ಅಕ್ವೇಸ್ ಆಗಿದೆ, ಇದು ಬಂದ್ಬಿಟ್ಟು ಅಕ್ವೇಸ್ ಆಗಿದೆ, ಕಾಪರ್ ಆಲ್ಸೋ ಸಾಲಿಡ್. ಫೈನಲ್ ಫಾರ್ಮುಲಾದಲ್ಲಿ ಯಾವುದೇ ರೀತಿಯ ಮೋಲಾರ್ ಕಾನ್ಸಂಟ್ರೇಷನ್ ಇಲ್ಲದೆ ಇರೋದ್ರಿಂದ, ಓಕೆ, ಮೋಲಾರ್ ಕಾನ್ಸಂಟ್ರೇಷನ್ ಕೊಟ್ಟರೆ ಇಲ್ಲಿ ಕೊಟ್ಟಿರ್ತಾರೆ, ಈ ಪ್ಲೇಸ್ ಅಲ್ಲಿ +2 ಇದೆಯಲ್ಲ, ಏನಕ್ಕಂದ್ರೆ ಅದೇ ಅಕ್ವೇಸ್ ಅಲ್ವಾ, ಅಲ್ಲಿ ಬರುತ್ತೆ ಮೋಲಾರ್ ಕಾನ್ಸಂಟ್ರೇಷನ್. ಯಾವುದೇ ರೀತಿಯ ಮೋಲಾರ್ ಕಾನ್ಸಂಟ್ರೇಷನ್ ಇಲ್ಲದೆ ಇರೋದ್ರಿಂದ ಅದನ್ನ ನಾವು ಇಲ್ಲಿ ಮೆನ್ಷನ್ ಮಾಡೋದಿಲ್ಲ. ಫೈನಲ್ ಆಗಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಮಗೆ
ಈ ರಿಯಾಕ್ಷನ್ಗೆ ಫೈನಲ್ ಸೆಲ್ ರೆಪ್ರೆಸೆಂಟೇಷನ್ ಆಗಿದೆ. ನೆಕ್ಸ್ಟ್ ಕೆಲವೊಂದು ಕ್ವಶನ್ ಸಾಲ್ವ್ ಮಾಡೋಣ. ರೈಟ್ ದ ಹಾಫ್ ಸೆಲ್ ರಿಯಾಕ್ಷನ್ ಅಂಡ್ ಸೆಲ್ ರೆಪ್ರೆಸೆಂಟೇಷನ್. ಇಲ್ಲೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಓಕೆ, ಈ ರಿಯಾಕ್ಷನ್ ಕೊಟ್ಟಿದ್ದಾರಲ್ವಾ, ಇದಕ್ಕೆ ಹಾಫ್ ಸೆಲ್ ರಿಯಾಕ್ಷನ್ಸ್ ನ ಬರೀಬೇಕು, ಹಾಗೆ ಸೆಲ್ ನ ರೆಪ್ರೆಸೆಂಟೇಷನ್ ಮಾಡಬೇಕು. ಹಾಫ್ ಸೆಲ್ ರಿಯಾಕ್ಷನ್ಸ್ ಏನಾಗಿರುತ್ತೆ, ನಮಗೆ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಆಗಿರುತ್ತೆ, ಹಾಗೆ ರಿಡಕ್ಷನ್ ಆಫ್ ರಿಯಾಕ್ಷನ್ ಆಗಿರುತ್ತೆ. ಆಕ್ಸಿಡೇಷನ್ ರಿಡಕ್ಷನ್ ಯಾವ್ದಾಗುತ್ತೆ, ನಮಗೆ ಒಂದ್ ಕಡೆ ಕಾಪರ್ ಇದೆ ಹಾಗೆ ಎಜಿ ಇದೆ. ನೆನ್ಪಿಟ್ಕೊಳ್ಳಿ, ನಾನು ನಿಮಗೆ ರಿಯಾಕ್ಟಿವಿಟಿ ಆಧಾರದ ಮೇಲೆ ನಾನು ನಿಮಗೆ ಕೊಟ್ಟಿದ್ದೀನಲ್ವಾ, ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಯಾವ್ದು ಆಕ್ಸಿಡೇಷನ್ ಒಳಗಾಗುತ್ತೆ, ಯಾವುದು ರಿಡಕ್ಷನ್ಗೆ ಒಳಗಾಗುತ್ತೆ ಅಂತ ಲಾಸ್ಟ್ ಕ್ಲಾಸಲ್ಲಿ, ಅದನ್ನ ಕನ್ಸಿಡರ್ ಮಾಡಿ. ಕಾಪರ್ ಹಾಗೆ ಎಜಿ ಕನ್ಸಿಡರ್ ಮಾಡಿದ್ರೆ ನಮಗೆ ಯಾವಾಗಲೂ ಕಾಪರ್ ಆಕ್ಸಿಡೇಷನ್ಗೆ ಒಳಗಾಗುತ್ತೆ. ಓಕೆ, ಸೊ ನಮಗೆ ಕಾಪರ್ ಆಕ್ಸಿಡೇಷನ್ಗೆ ಒಳಗಾಗುತ್ತೆ, ಅಂದ್ರೆ Cu ಬಂದ್ಬಿಟ್ಟು ಆಕ್ಸಿಡೇಷನ್ಗೆ ಒಳಗಾಗುತ್ತೆ. ಆಕ್ಸಿಡೇಷನ್ ಅಂದ್ರೆ ಏನು, ಈಗಾಗಲೇ ಗೊತ್ತಿದೆಯಲ್ವಾ ನಮಗೆ. ಆಕ್ಸಿಡೇಷನ್ ಅಂದ್ರೆ ಅಲ್ಲಿ ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಅದನ್ನ ನಾವು ಆಯಿಲ್ ಅಂತ ಕರಿತೀವಿ. ಓಕೆ, ಅದನ್ನ ನಾವು ಆಯಿಲ್ ಅಂತ ಕರಿತೀವಿ. ದಟ್ ಈಸ್ ಲಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಕ್ಸಿಡೇಷನ್. ಅಂದ್ರೆ ಇಲ್ಲಿ ಕಾಪರ್ ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಳುತ್ತೆ. ದಟ್ ಈಸ್ Cu + 2 ಎಲೆಕ್ಟ್ರಾನ್ ಆಗಿರುತ್ತೆ. ಹಾಗೆ ರಿಡಕ್ಷನ್ ಆಫ್ ಸೆಲ್ ಅಲ್ಲಿ ಏನಾಗುತ್ತೆ, ಪ್ಲಸ್ ಚಾರ್ಜ್ ಡಿಕ್ರೀಸ್ ಆಗುತ್ತೆ, ಅಂದ್ರೆ ಏರ್ ಆಗುತ್ತೆ. ದಟ್ ಈಸ್ ಅಡಿಷನ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್, ಏರ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಅವರು 2Ag+ ಅಂತ ಕೊಟ್ಟಿದ್ದಾರೆ. ಸೊ ಈ 2Ag+ ಏನಾಗುತ್ತೆ, ನಮಗೆ ಈ 2 ಎಲೆಕ್ಟ್ರಾನ್ಗಳನ್ನ ಅಕ್ಸೆಪ್ಟ್ ಮಾಡಿಬಿಟ್ಟು, ಇಲ್ಲಿ ನಮಗೆ ಅಕ್ಸೆಪ್ಟ್ ಮಾಡುತ್ತೆ. ಅಕ್ಸೆಪ್ಟ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್. ಓಕೆ, ಈ 2 ಎಲೆಕ್ಟ್ರಾನ್ ಅದು ಅಕ್ಸೆಪ್ಟ್ ಮಾಡಿಬಿಟ್ಟು ನಮಗೆ ಏನಾಗುತ್ತೆ, Ag ಆಗುತ್ತೆ, 2Ag ಆಗುತ್ತೆ. ಬ್ಯಾಲೆನ್ಸ್ ಮಾಡಿದ್ರೆ ಎರಡು ಬಂದ್ಬಿಟ್ಟು ನಮಗೆ ಆಫ್ ಸೆಲ್ ರಿಯಾಕ್ಷನ್. ಓಕೆ, ಅಂದ್ರೆ ನಮಗೆ ಇಲ್ಲೇನ್ ಫಸ್ಟ್ ಪಾರ್ಟ್ ಇದೆ ನಮಗೆ ಕ್ವಶನ್, ಅದಕ್ಕೆ 2 ಆನ್ಸರ್. ಸೆಲ್ ರೆಪ್ರೆಸೆಂಟೇಷನ್ ಮಾಡಿದ್ರೆ ಹೇಗಾಗುತ್ತೆ, ಇಲ್ಲಿ ಈ 2 ಎಲೆಕ್ಟ್ರಾನ್ ಕ್ಯಾನ್ಸಲ್ ಆದ್ರೆ ನಮಗೆ ಫೈನಲ್ ರಿಯಾಕ್ಷನ್ ಏನಾಗುತ್ತೆ, Cu + 2Ag ಗಿವ್ಸ್ Cu + 2 + 2Ag. ಇದೇ ಫೈನಲ್ ರಿಯಾಕ್ಷನ್ ನಮಗೆ ಅಲ್ವಾ, ಅವರೇ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಸೊ ಫಸ್ಟ್ ರೈಟ್ ಡಬಲ್ ಬಾರ್, ಈ ಕಡೆ ಒಂದು ಸಿಂಗಲ್ ಬಾರ್, ಈ ಕಡೆ ಸಿಂಗಲ್ ಬಾರ್. ಇಲ್ಲಿ ನಮಗೆ ಆಕ್ಸಿಡೇಷನ್ ಏನಾಗುತ್ತೆ, ಲೋನಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ ಅಲ್ವಾ. ಲೆಫ್ಟ್ ಸೈಡ್ ಅಲ್ಲಿ ಆಕ್ಸಿಡೇಷನ್ ಯಾವುದು, ನಮಗೆ ಆಕ್ಸಿಡೇಷನ್ ಆಗಿರೋದು ಕಾಪರ್. ದಟ್ ಈಸ್ ನಮಗೆ ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗುತ್ತಲ್ವಾ ಆಕ್ಸಿಡೇಷನ್. ಕಾಪರ್ ಬಂದ್ಬಿಟ್ಟು ಕಾಪರ್ +2 ಆಗಿ ನಮಗೆ ಕನ್ವರ್ಟ್ ಆಗಿದೆ. ಇಲ್ಲೇನಾಗಿದೆ, ನಮಗೆ Ag ಆಗಿ ಕನ್ವರ್ಟ್ ಆಗಿದೆ ರಿಡಕ್ಷನ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವಾಗ್ಲೂ ನಾವು ಮೋಲಾರ್ ಕಾನ್ಸಂಟ್ರೇಷನ್ ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಓಕೆ, ಇಲ್ಲಿ ಬರೆಯುವಾಗ ನಂಬರ್ ಆಫ್ ಮೋಲ್ಸ್ ನ ಕನ್ಸಿಡರ್ ಮಾಡೋ ಹಾಗಿಲ್ಲ. ಓಕೆ, ನಂಬರ್ ಆಫ್ ಮೋಲ್ಸ್ ನ ಕನ್ಸಿಡರ್ ಮಾಡಂಗಿಲ್ಲ, ಮೋಲಾರ್ ಕಾನ್ಸಂಟ್ರೇಷನ್ ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದೆರಡು ನಂಬರ್ ಆಫ್ ಮೋಲ್ಸ್ ಅಲ್ವಾ, ಯಾವುದು ಇದು 2 ಅನ್ನೋದು ನಂಬರ್ ಆಫ್ ಮೋಲ್ಸ್. ಮೋಲಾರ್ ಕಾನ್ಸಂಟ್ರೇಷನ್ ಎಲ್ಲಿ ಕೊಡ್ತಾರೆ, ಈ ಕಡೆ ಬಲ್ಭಾಗದಲ್ಲಿ ಕೊಡ್ತಾರೆ. ಆ ಕಾಂಪೌಂಡ್ ಏನಿರುತ್ತೆ ಇಲ್ಲಿ ನಮಗೆ, ಇಲ್ಲಿ ಬಲ್ಭಾಗದಲ್ಲಿ ಕೊಡ್ತಾರೆ. ಅಲ್ಲಿ ನೀವು ಮೋಲಾರ್ ಕಾನ್ಸಂಟ್ರೇಷನ್ ಇದ್ರೆ ಅದನ್ನ ಈ ಸೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ ಹೊರತು ಈ ನಂಬರ್ ಆಫ್ ಮೋಲ್ಸ್ ನ ನೀವು ಮೆನ್ಷನ್ ಮಾಡೋಂಗಿಲ್ಲ. ಓಕೆ, ಒಂದ್ ವೇಳೆ ನೀವೇನಾದ್ರೂ ಇಲ್ಲಿ 2 ಅಂತ ಬರೆದ್ರೆ, ಇಲ್ಲಿ 2 ಅಂತ ಬರೆದ್ರೆ ಇದು ತಪ್ಪಾಗುತ್ತೆ. ಓಕೆ, ಸೊ ನಮಗೆ ಇಷ್ಟೇ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ, ಇದು ಸಾಲಿಡ್, ಇದು ಅಕ್ವೈಸ್ ಅಲ್ವಾ, ಹಾಗೆ ಇದು ಅಕ್ವೆಸ್, ಇದು ಸಾಲಿಡ್. ಸೊ ದಿಸ್ ವಿಲ್ ಬಿ ಅವರ್ ಫೈನಲ್ ಸೆಲ್ ರೆಪ್ರೆಸೆಂಟೇಷನ್. ನೆಕ್ಸ್ಟ್ ಕ್ವಶನ್, ರೆಪ್ರೆಸೆಂಟ್ ದ ಸೆಲ್ ಇನ್ ವಿಚ್ ದ ಫಾಲೋಯಿಂಗ್ ಟೇಕ್ಸ್ ಪ್ಲೇಸ್. ಇಲ್ಲಿ ಒಂದವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇದು ಏನ್ ಕೊಟ್ಟಿದ್ದಾರೆ, ಇದು ಮೋಲಾರ್ ಕಾನ್ಸಂಟ್ರೇಷನ್. ಈ ರಿಯಾಕ್ಷನ್ ಅಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, ಇಲ್ಲಿ M ಅಂತ ಮೆನ್ಷನ್ ಮಾಡಿದಾರಲ್ವಾ. ಸೊ ದಿಸ್ ಈಸ್ ಮೋಲಾರ್ ಕಾನ್ಸಂಟ್ರೇಷನ್. ಇಲ್ಲಿ 2 ಅಂತ ಏನಿದೆ, ಇದು ಬಂದ್ಬಿಟ್ಟು ನಂಬರ್ ಆಫ್ ಮೋಲ್ಸ್ ಆಗಿದೆ. ಓಕೆ, ಸೊ ಇಲ್ಲಿ 2 ಇದೆ. ಸೊ ಇದಕ್ಕೆ ಸೆಲ್ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಸೆಲ್ ರೆಪ್ರೆಸೆಂಟ್ ಮಾಡಿದ್ರೆ ಏನಾಗುತ್ತೆ, ಡಬಲ್ ಬಾರ್ ಇಂದ ಈ ಕಡೆ ಏನಾಗುತ್ತೆ, ಈ ಕಡೆ ಏನಾಗುತ್ತೆ, ನೆನಪಿದೆಯಲ್ವಾ, ಲೋನ್. ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಆಕ್ಸಿಡೇಷನ್ ಅಲ್ಲಿ ಏನಾಗುತ್ತೆ, ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಯಾವುದು ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗಿದೆ, Mg ಬಂದ್ಬಿಟ್ಟು Mg+2 ಆಗಿದೆ ಅಲ್ವಾ. ಸೊ ಆಕ್ಸಿಡೇಷನ್ ಲೆಫ್ಟ್ ಸೈಡ್ ಅಲ್ಲಿ ಬರೋದ್ರಿಂದ ನಮಗೆ Mg ಬಂದ್ಬಿಟ್ಟು Mg+2 ಆಗಿ ಕನ್ವರ್ಟ್ ಆಗಿದೆ. ಹಾಗೆ ರಿಡಕ್ಷನ್ ಅಲ್ಲಿ ಏನಾಗುತ್ತೆ, ಪ್ಲಸ್ ಚಾರ್ಜ್ ಬಂದ್ಬಿಟ್ಟು ಡಿಕ್ರೀಸ್ ಆಗುತ್ತೆ. ಇಲ್ಲಿ Ag+ ಇರೋದು ಇಲ್ಲಿ ಡಿಕ್ರೀಸ್ ಆಗಿದೆ ಅಲ್ವಾ. ಸೊ ಇಲ್ಲಿ Ag+ ಇಲ್ಲೇನಾಗುತ್ತೆ, Ag ಆಗಿರುತ್ತೆ ಅಲ್ವಾ. ನೆಕ್ಸ್ಟ್ ಇಲ್ಲಿ ಮೋಲಾರ್ ಕಾನ್ಸಂಟ್ರೇಷನ್ ಮಾತ್ರ ಮೆನ್ಷನ್ ಮಾಡಬೇಕು ಅಂತ ಹೇಳಿದೆ. ಸೊ ಮೋಲಾರ್ ಕಾನ್ಸಂಟ್ರೇಷನ್ ಎಷ್ಟಿದೆ ಎರಡರಲ್ಲೂ, ಈ ಸೈಡ್ ಬಂದ್ಬಿಟ್ಟು Mg+2 ಅಂದ್ರೆ ಇದು. ಓಕೆ, ದಟ್ ವಿಲ್ ಬಿ 0.120 ಮೋಲಾರ್ ಆಗಿದ್ರೆ, ಇಲ್ಲಿ Ag+ ಏನಿದೆ ಇದು ಅಲ್ವಾ, ಎಷ್ಟಿದೆ
0.001 ಮೋಲಾರ್. ಸೊ ಇದು ನಮಗೆ ಇದ್ರದ್ದು ಮೋಲಾರ್ ಅಲ್ವಾ. ಇಲ್ಲಿ ಏನಾಗಿದೆ, ಇದು ಸಾಲಿಡ್, ಇದು ಅಕ್ವೆಸ್, ಅಗೇನ್ ದಿಸ್ ಈಸ್ ಅಕ್ವೆಸ್, ದಿಸ್ ಈಸ್ ಸಾಲಿಡ್. ಇದು ಬಂದ್ಬಿಟ್ಟು ಫೈನಲ್ ಸೆಲ್ ರೆಪ್ರೆಸೆಂಟೇಷನ್. ಈ ರಿಯಾಕ್ಷನ್ಗೆ ನೆನ್ಪಿಟ್ಕೊಳ್ಳಿ, ನಂಬರ್ ಆಫ್ ಮೋಲ್ಸ್ ನ ನೀವು ಕನ್ಸಿಡರ್ ಮಾಡೋ ಹಾಗಿಲ್ಲ ಸೆಲ್ ರೆಪ್ರೆಸೆಂಟೇಷನ್ ಅಲ್ಲಿ. ಹಾಗೆ ಒಂದ್ ವೇಳೆ ಈ ಸೆಲ್ ನ ನಿಮಗೆ ಕೊಟ್ರು ಅಂತ ಅನ್ಕೊಳ್ಳಿ, ಓಕೆ, ಎಕ್ಸಾಮ್ ನಲ್ಲಿ ಈ ಸೆಲ್ ನೇ ನಿಮಗೆ ಕೊಟ್ಬಿಟ್ರು, ಈ ರಿಯಾಕ್ಷನ್ ಕೊಟ್ಟಿರಲ್ಲ, ಓಕೆ, ಈ ಸೆಲ್ ನ ಕೊಟ್ಬಿಟ್ಟು ನಿಮಗೆ ರಿಯಾಕ್ಷನ್ ಬರೀರಿ ಅಂದ್ರೆ ಹೇಗೆ ಬರೀಬೇಕು? ಸಿ, ಈ ಸೆಲ್ ನ ಕೊಟ್ಬಿಟ್ಟು ಎರಡು ತರ ಕ್ವಶನ್ ಕೇಳ್ಬೋದು. ಒಂದು ಆಫ್ ಸೆಲ್ ರಿಯಾಕ್ಷನ್ ಬರೀರಿ, ಹಾಗೆ ಫೈನಲ್ ರಿಯಾಕ್ಷನ್ ಏನಿರುತ್ತೆ ಅದನ್ನ ಬರೀರಿ ಅಂತ ಸಹ ಕೇಳ್ಬೋದು. ಎರಡರಲ್ಲಿ ಯಾವ್ದಾದ್ರು ಕೇಳ್ಬೋದು. ಫಸ್ಟ್ ಆಫ್ ಸೆಲ್ ಬರೆದ್ರೆ ಏನಾಗುತ್ತೆ, ಸಿ ಇಲ್ಲಿ mg ಬಂದ್ಬಿಟ್ಟು mg+2 ಆಗಿದೆ ಅಲ್ವಾ. ಅಂದ್ರೆ mg ಬಂದ್ಬಿಟ್ಟು ನಮಗೆ mg+2 ಆಗಿದೆ. +2 ಆಗಿದೆ ಅಂದ್ರೆ ಅರ್ಥ ಏನು, ನಮಗೆ ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಇಲ್ಲಿ ಆಕ್ಸಿಡೇಷನ್ ಆಗಿದೆ. ಆಕ್ಸಿಡೇಷನ್ ಅಂದ್ರೆ ಏನಾಗುತ್ತೆ, ನಮಗೆ ಆಯಿಲ್ ಆಗಿರುತ್ತೆ. ಆಯಿಲ್, ದಟ್ ಈಸ್ ಲಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಕ್ಸಿಡೇಷನ್. ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ ನಮಗೆ ಲಾಸ್ ಆಗಿದೆ. ಎಷ್ಟು ಎಲೆಕ್ಟ್ರಾನ್? +2 ಇರೋದ್ರಿಂದ 2 ಎಲೆಕ್ಟ್ರಾನ್ ನಮಗೆ ಇಲ್ಲಿ ಲಾಸ್ ಆಗಿದೆ. ಹಾಗೆ ಈ ರಿಡಕ್ಷನ್, ಇದು ರಿಡಕ್ಷನ್ ಅಲ್ವಾ, ಇದು ಆಕ್ಸಿಡೇಷನ್ ಆಗಿದೆ, ಇದು ರಿಡಕ್ಷನ್. ರಿಡಕ್ಷನ್ ಅಲ್ಲಿ ಏನಾಗಿದೆ, ಪ್ಲಸ್ ಚಾರ್ಜ್ ಡಿಕ್ರೀಸ್ ಆಗಿದೆ, ಪ್ಲಸ್ ಚಾರ್ಜ್ ಡಿಕ್ರೀಸ್ ಆಗಿದೆ. ಅಂದ್ರೆ ಇಲ್ಲಿ ಏನಾಗಿರುತ್ತೆ, ನಮಗೆ ಏರ್ ಆಗಿರುತ್ತೆ. ದಟ್ ಈಸ್ ಅಡಿಷನ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್ ಅಲ್ವಾ. Ag ಪ್ಲಸ್ ಇರೋದು ಅಂದ್ರೆ ಇಲ್ಲಿ Ag ಪ್ಲಸ್ ಇರೋದು ನಮಗೆ ಏನಾಗಿದೆ, Ag ಆಗಿದೆ ಅಲ್ವಾ. ಸೊ Ag ಆಗಿದೆ. ಇಲ್ಲಿ ಈ ಎರಡು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿರೋದ್ರಿಂದ ಸೊ 2 ಎಲೆಕ್ಟ್ರಾನ್ ನಮಗೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ನಮಗೆ 2Ag ಇದು ಫಾರ್ಮ್ ಆಗಿರುತ್ತೆ. ಓಕೆ, ಸೊ ಇದನ್ನ ಇಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಇಲ್ಲಿ 2+ ನಮಗೆ ಆಡ್ ಮಾಡ್ಕೊಂಡಿರ್ತೀವಿ ಅಲ್ವಾ. ಸೊ ನಮಗೆ ಫೈನಲ್ ಈ ಎಲೆಕ್ಟ್ರಾನ್ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ನಮಗೆ ಏನಾಗುತ್ತೆ, ಈ mg+2Ag ಅದನ್ನ ನಾನು ಇಲ್ಲಿ ಬರೀತೇನೆ. ಓಕೆ, mg+2Ag ಪ್ಲಸ್ ಸಿ, ಇಲ್ಲಿ ನಮಗೆ ಈ ಸೆಲ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಮೋಲಾರ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ ಅಲ್ವಾ. ಅದಕ್ಕೆ ನಾವು ಇಲ್ಲಿ ಏನ್ ಮಾಡಬೇಕು, 0.001 ಮೋಲಾರ್ ಬರ್ಕೋಬೇಕು. ಓಕೆ, ಗಿವ್ಸ್ ಏನ್ ಕೊಟ್ಟಿದೆ, mg+2 ಅದು ಎಷ್ಟು ಕಾನ್ಸಂಟ್ರೇಷನ್ ಇದೆ, 0.120 ಮೋಲಾರ್ ಪ್ಲಸ್ 2Ag. ದಿಸ್ ಈಸ್ ಸಾಲಿಡ್, ದಿಸ್ ಈಸ್ ಅಕ್ವೆಸ್, ದಿಸ್ ಈಸ್ ಹಾಗೆ ಇದು ಬಂದ್ಬಿಟ್ಟು ಸಾಲಿಡ್. ಸೊ ಇದು ನಿಮಗೆ ಫೈನಲ್ ರಿಯಾಕ್ಷನ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಆಫ್ ಸೆಲ್ ರಿಯಾಕ್ಷನ್ ಆಗಿರುತ್ತೆ. ಓಕೆ, ಒಂದ್ ವೇಳೆ ಅವ್ರೇನಾದ್ರೂ ಈ ಸೆಲ್ ನ ನಿಮಗೆ ಕೊಟ್ಬಿಟ್ಟು ಆಫ್ ಸೆಲ್ ರಿಯಾಕ್ಷನ್ ಅಥವಾ ಫೈನಲ್ ರಿಯಾಕ್ಷನ್ ಬರೀರಿ ಅಂತ ಕೇಳಿದ್ರೆ ನೀವು ಇದನ್ನ ಬರೀಬೇಕಾಗುತ್ತೆ. ಐ ಹೋಪ್ ಇವತ್ತಿನ ಸೆಲ್ ರೆಪ್ರೆಸೆಂಟೇಷನ್ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.